ಬಂದ ಲಾಭವನ್ನು ಅದು ಬಂದಿದ್ದ ಗಳಿಕೆಯನ್ನು ಅದು ಸಂಪತ್ತನ್ನು ಉಳಿಸಬೇಕು ಅನ್ನೋದು ಹೆಂಗೆ ಗೊತ್ತಿಲ್ಲ. ಮತ್ತು ನಾವು ಎಂಥವ್ರನ್ನ ಆಯ್ಕೆ ಮಾಡ್ತೀವಪ್ಪ ಅಂದ್ರೆ ದುಡ್ಡು ಕೊಟ್ಟವ್ರನ್ನ ಆಯ್ಕೆ ಮಾಡ್ತೇವೆ. ಅವರು ನಮಗೆ ದುಡ್ಡು ಕೊಡೋಕೆ ದುಡ್ಡು ಮತ್ತು ತುಡುಗು ಮಾಡಬೇಕಾಗ್ತದೆ. ಆ ತುಡುಗಿನ ದುಡ್ಡು ತಂದು ನಮಗೆ ಕೊಡ್ತಾರೆ, ಮತ್ತು ಅದು ಗಳಿಸೋಕೆ ಅವ್ರು ತುಡುಗು ಮಾಡಕತ್ತಾರೆ. ಈ ವ್ಯವಸ್ಥೆ ಐತೆ ನಮ್ಮಲ್ಲಿ. ಮತ್ತು ನೀವು ಇಲ್ಲಿ ಒಳ್ಳೆ ಸಾಧನೆ ಮಾಡಿರಿ, ಉದ್ಯೋಗ ಹೆಂಗೆ ಕೊಡ್ತೀರಿ ಅಂದ್ರೆ ಹೆಂಗೆ ಕೊಡೋಕ್ಕಾಗ್ತದೆ? ಅಂದರೆ ತುಡುಗು ಸಹಿತ ಒಬ್ಬರಿಂದ ಒಬ್ಬರು ತುಡುಗರು ಅಂತ ಒಂದು ಸಣ್ಣ ಕಪ್ಪಿನ ಹಿಡಿಯೋಕೆ ಮತ್ತೊಂದು ಹಾವನ್ನ ಹಿಡಿಯೋಕೆ ಅಲ್ಲೇ ಮತ್ತು ಗರಡದ ಹದ್ದದ ಹಿಂಗೆ ಸುತ್ತಾಯ್ತು ಹದ್ದನ್ನು ಬ್ಯಾಟಿ ಹಿಡೋಕೆ ಒಬ್ಬರು ನಿಂತಾನ. ಈ ವ್ಯವಸ್ಥೆ ಇದ್ದಾಗ ನೀವು ಹೆಂಗೆ ಮಾಡ್ತೀರಿ? ಅದಕ್ಕೆ ಇಲ್ಲಿ ಇರುವಂಥ ಕ್ಷೇತ್ರ ಯಾವುದಂದ್ರೆ ಇವತ್ತು ನಾನು ಆದರ್ಶದ ಮೇಲೆ ಮಾತಾಡ್ತಾ ಇಲ್ಲ, ನಾನು ನೆಲದ ಗುಣದ ಮೇಲೆ ಮಾತಾಡ್ತಾ ಇದ್ದೀನಿ. ಜನಸಂಖ್ಯೆ ಹೆಚ್ಚಿದೆ, ಇಲ್ಲ ನೀರು ಗಾಳಿ ಜೊತೆ ಗುಡ್ಡ ಬೆಟ್ಟ ಭಾಳ ನಮ್ಗೆ ಸಿಕ್ಕಾಪಟ್ಟೆ ಕೊಟ್ಟು ಹೋಗ್ಯದ. ನೀವು ಸಹಜ ಜೋಳ ಹೋಗೋದು ಬಂದ್ರೆ ನಿಮ್ಮ ಬೆಳೆ ತಂತನ ಬರುವಂಥವು ಅಂಥ ಭೂಮಿಗಳು ನಮ್ಮಲ್ಲಿ ಫಲವತ್ತಾಗಿದ್ದಾವೆ. ಅವುಗಳಿಗೆ ನೀರ ಮತ್ತೊಂದು ಹೇಳ್ತಾನೆ ಗೋಡಾವಣೆಗಳು ಕಟ್ಟಿಕೊಟ್ರೆ ಅಲ್ಲಿ ಹಳ್ಳಿ ಜನ ಅಲ್ಲೇ ಉದ್ಯೋಗ ಮಾಡ್ತಾರೆ ರೀ. ಮತ್ತು ನಾವು ಎಕ್ಸ್ಪೋರ್ಟ್ ಏನು ಮಾಡೋಣ ಅಂತಂದ್ರೆ ನೀವು ಟೆಕ್ನಾಲಜಿ ಕಳ್ಸೋಕೆ ಸಾಧ್ಯ ಇಲ್ಲ ನಿಮ್ಮಿಂದ. ಇವತ್ತು ಅಮೇರಿಕಾ ತಯಾರು ಮಾಡ್ತಪ್ಪ ಆ್ಯಪಲ್ ಅಂಥ ನೀವು ಮೊಬೈಲ್ ಅದು ಏನು ತಯಾರು ಮಾಡೋಕ್ಕೆ ಸಾಧ್ಯತೆ, ಕಲ್ಪನೆ ಮಾಡ್ಕೊಳ್ಳೋ ಸಾಧ್ಯತೆ ನಿಮ್ಗೆ. ಇಸ್ರೇಲ್ದೊಳಗೆ ಪ್ಯಾಗಾಸಸ್ ನಿಮ್ಮ ಮೊಬೈಲಾಗ ಸೇರಿಸ್ತಾರೆ. ಅವ್ರು ಎಲ್ಲಿದ್ದವ್ರು ನಾವು ಹೇಳಿದ್ರು ಗೊತ್ತಿಲ್ಲ, ಸೇರಿಸಿ ನೀವು ಏನು ಮಾಡ್ತೀರಿ ತೆಗಿತಾರೆ ಅವರು. ಅಷ್ಟು ಜ್ಞಾನ ನಮ್ಮಲ್ಲಿ ಬೆಳೆಸೋಕ್ಕೆ ಸಾಧ್ಯ ಇದನ್ನ ನಮ್ಗೆ ಕೂತು ಕಲ್ಪನೆ ಮಾಡಿಕೊಡ್ರಿ. ಅದನ್ನು ಯು ಕೆನಾಟ್ ಇಮ್ಯಾಜಿನ್. ಅಷ್ಟೆಲ್ಲ ಅವ್ರು ವಹಿಸ್ಕೊಟ್ರೆ ಅವ್ರು ಅನುಕೂಲದಲ್ಲಿ ಕೆಡೋದಕ್ಕೆ. ಅಲ್ಲಿ ಜೂ ಅಂತ ನಾವು ಕರ್ಕೊಯ್ತೀವಿ, ಭಾಳ ಸಣ್ಣರು ಅಂತಲ್ಲ, ಅವ್ರಿಗೆ ಅವಕಾಶಗಳಿದಾವೆ, ನಮ್ಗೆ ಅವಕಾಶ ಇಲ್ಲ. ನಾವು ಕನ್ನಡ ಶಾಲೆ ಹೋಗಿ ಕರೆಯೋಕೆ ನಮಗೆ ಅವಕಾಶ ಇಲ್ಲ. ಇಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು ಎಲ್ಲರಿಗೂ ಇಲ್ಲ, ಎಲ್ಲರೂ ಶಿಕ್ಷಣ ಸಿಗೋಕ್ಕೆ ಸಾಧ್ಯ ಇಲ್ಲ. ಇಂಥ ಪ್ರಸಂಗದೊಳಗೆ ನಾವು ಒಬ್ಬ ಟೆಕ್ನಿಷಿಯನ್ ತಯಾರು ಮಾಡ್ತೀನಿ, ನಾವು ವಿಜ್ಞಾನಿ ತಯಾರು ಮಾಡ್ತೀನಿ. ಎಲ್ಲೋ ಒಬ್ಬ ಬಂದಂಥ ಅಬುಲ್ ಕಲಾಮ ಮನೆ ನಮ್ಮ ತಿರುಪತಿ ರಾಜಾದವರು ನಮ್ಮ ವಿಜ್ಞಾನಿ ರಾಷ್ಟ್ರಪತಿ ಅವರು ಅಂಥವ್ರು ಎಂದೋ ಒಂದು ಶತಮಾನ ಬಿಟ್ಟು ಬರ್ತಾರೆ. ಮನೆ ಸಿ ವಿ ರಾಮಣ್ಣ ಅಂತ ಅವ್ರು ಬಂದರು. ಇನ್ನು ಇವ್ರು ಅಂದ್ರೆ ಯಾವ ಬರ್ತಾರೋ ಗೊತ್ತಿಲ್ಲ. ನಮ್ಮಲ್ಲಿ 100ಕ್ಕೆ 100 ತೊಗೊಳ್ಳೋಂಥ ಮಾರ್ಕ್ಸ್ ತೊಗೊಳ್ಳೋಂಥ ಹುಡುಗರು ಇದ್ದಾರೆ ರೀ. ಅದು ಅವ್ರು ಯಾರು ಸಿ ವಿ ರಾಮಣ್ಣ ಆಗ್ತಾ ಇಲ್ಲ, ಅವ್ರು ಯಾರು ಚಂದ್ರಶೇಖರ್ ಅವ್ರು ಆಗ್ತಾ ಇಲ್ಲ, ಅವ್ರು ಯಾರು ನಮ್ಮ ಅಬುಲ್ ಕಲಾಂ ರಜಾ ಆಗ್ತಾ ಇಲ್ಲ. ಯಾಕಂದ್ರೆ ಅವಕಾಶಗಳು ಇಲ್ಲರಿ, ಅವ್ರು ಆಗಬಾರ್ದಂತಿಲ್ಲ, ಅವಕಾಶ ಇಲ್ಲ. ಈಗ 100ಕ್ಕೆ 100 ತೊಗೊಂಡ್ರು ನಿಮ್ಗೆ MBBS ಸೀಟ್ ತೊಗೊಳ್ಲಿಕ್ಕೆ ಸಾಧ್ಯ ಇದನ್ನ ಈ ದೇಶದೊಳಗೆ. BE ಒಂದೇ ಸೀಟ್ ಸಿಕ್ಕರು ನಿಮ್ಗೆ ಖರೀದಕ್ಕೆ ಸಾಧ್ಯ ಇದಲ್ಲ ಈ ದೇಶದಲ್ಲೇ. ಹೇಗೆ ನೀವು ಅದನ್ನು ಅಪೇಕ್ಷೆ ಮಾಡೋಕ್ಕೆ ಸಾಧ್ಯ? ನಮ್ಮ ದೇಶ ಮುಂದುವರೆದ್ರೆ 140 ಕೋಟಿ ಒಳಗೆ ಒಂದು 50 ಕೋಟಿ ಜನ ಮುಂದುವರೆದಂಗಲ್ಲ, ಎಲ್ಲರೂ ಇರ್ಬೇಕಲ್ರಿ ಮುಂದೆ. ಖಂಡಿತ. ಅದಕ್ಕಾಗಿ ನಾ ಹೇಳೋದೇನಪ್ಪ ಅಂದ್ರೆ ಅಗ್ರಿಕಲ್ಚರ್ ಇಸ್ ದ ಬೆಸ್ಟ್ ವೇ. ಅದಕ್ಕೆ ಸಂಬಂಧಿಸಿದ ಉದ್ಯೋಗವನ್ನು ಬೆಳೆಸ್ರಿ. ಜೊತೆಗೆ ನೀವು ನಿಮ್ಮ ಜೋಳ, ಅಕ್ಕಿ, ಗೋಧಿ, ಎಣ್ಣೆ ಕಾಳುಗಳನ್ನು, ಹತ್ತಿಯನ್ನು ಇಂಥವೆಲ್ಲ ಬೆಳೆದ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿರಿ. ನಿಮ್ಮಲ್ಲಿ ನೇಕಾರಿಕ ಕ್ಷೇತ್ರ ಉಳಿಸೋಕೆ ಸಾಧ್ಯ ಆಗಿಲ್ಲ. ನಿಮ್ಮಲ್ಲಿ ನೇಕಾರಿಕ ಕ್ಷೇತ್ರ ಕೊಲಾಪ್ಸ್ ಮಾಡೋದು ಬಿಡ್ರಿ. ಬನಾರಸ್ ಒಂದು ಕಾಲಕ್ಕೆ ಎಂಥ ಪ್ರಸಿದ್ಧ ರೀ ರೇಷ್ಮೆ ಸೀರೆ ಸಲುವಾಗಿ. ಹೌದು, ಅದು ಕಡ್ಡಿ ಪೆಟ್ಟಿಗೆಯೊಳಗೆ ಆ ಬನಾರಸ್ ಸೀರೆ ರೇಷ್ಮೆ ಸೀರೆ ಕಟ್ಟಿಡ್ತಿದ್ರಂತ ಕಡ್ಡಿ ಪೆಟ್ಟಿಗೆಗಳು. ಅದೆಂಥ ಜ್ಞಾನ, ಅದನ್ನ ಯಾಕೆ ಕೊಲಾಪ್ಸ್ ಮಾಡಿದ್ರಿ? ಅದ್ರ ಈ ಕಂಡು ಹಿಡಿಯಲ್ಲ. ಈಗ ಅಂಥವ್ರು ಅವಕಾಶ ಕೊಡ್ರಿ. ಎಲ್ಲ ನಮ್ಮಲ್ಲಿ ಇಲ್ಲ ಅಂತಲ್ಲ, ಅವರು ಅವಕಾಶ ಇಲ್ರಿ. ಮಣ್ಣಿನಿಂದ ತಯಾರು ಮಾಡಿದ ಗಡಿಗಳಲ್ಲಿ ಎಂಥ ಅದ್ಭುತವಾದ ಕಲೆಗಳನ್ನು ತಯಾರು ಮಾಡ್ತಾರೆ ಇದ್ದಾರೆ, ಅವ್ರಿಗೆ ಅವಕಾಶ ಇಲ್ಲ. ಲಾಲೂ ಪ್ರಸಾದ್ ಯಾದವ್ ಅವರು ತಮ್ಮ ಕಾಲದ ಒಂದು ಮಾಡಿದವರು ರೈಲ್ವೆದೊಳಗೆ ಪ್ರತಿಯೊಂದು ರೈಲ್ವೆ ಸ್ಟೇಷನ್ದಲ್ಲೂ ಚಾದು ಈ ಮಣ್ಣಿನ ಕಪ್ಪುಗಳನ್ನ ಮಾಡ್ರಿ ಅಂತ. ಅಂದ್ರೆ ಕಂಬಾರಿಗೆ ಬೆಳೀತಿದ್ವಿ ಉದ್ಯೋಗ ಬೆಳಿತಾವಂತೇಳಿ ಅದೆಲ್ಲ ಜೋಕ್ ಮಾಡಿ ನಕ್ಕರು. ಹುಚ್ಚಿತಾವ ಯಾವ ಯುಗ್ತಾವ ಅಂತೇಳಿ. ಇಂಥ ನಮ್ಮಲ್ಲಿ ಇರೋ ಮುಂದೆ ಇದೆಲ್ಲ ಆಗದು ಹೋಗೋದು ಮಾತನ್ನು ಮಾತಾಡ್ತಾರೆ. ಆದರೆ ಇದು ಒಂದೇ ಹಾಗೆ ನಮಗಿರುವಂಥದ್ದು. ಇದು ನಮ್ಮ ಮೂರ್ಖತನದ ಪರಮಾವಧಿ. ಯಾಕಂದರೆ ನಮ್ಮ ಸೈಂಟಿಸ್ಟ್ಗಳು ಬೆಳೆಸೋಕೆ ಸಾಧ್ಯ ಇಲ್ಲ, ವಿಜ್ಞಾನ ಬೆಳೆಸ್ತೀವಿ ನಾವು. ಬರೀ MBBS ವಿಚಾರ ಬರ್ತದೆ ನಮ್ಮಲ್ಲಿ. MBBS ಬೇರೆ ಏನಿಲ್ವಾ? MBBSಗಳಿಗೆ ಶಿಕ್ಷಣ ಕೊಡುವಂಥ ಶಿಕ್ಷಣ ನಿಮ್ಮ ತಯಾರು ಮಾಡೋದು ಇಲ್ಲ ನಿಮ್ಮಲ್ಲಿ. ಟೆಕ್ನಾಲಜಿ ಅಂದ್ರೆ BE ಬರೀ ಸಿವಿಲ್ ಮಾಡಿರಿ ಅಲ್ರಿ, ಮತ್ತು PE ಹೇಳ್ತಾರೆ ಅದನ್ನು. ಇಂಥವು ಹೇಳ್ಬೋತಾ ಇರ್ತಾರೆ ಎಷ್ಟು ಮೆಕ್ಯಾನಿಕ್ ಅವ್ರದಾರ ಇವರು ಸ್ವತಃ ಅಮೇರಿಕಾದ ಫೋರ್ಡ್ ಕಂಪ್ನಿಯಾಗ ಸ್ವತಃ ಕಾರುಗಳನ್ನ ತಯಾರು ಮಾಡುವಂಥ ಅದ್ಭುತವಾದ ಕಾರುಗಳನ್ನ ತಯಾರು ಮಾಡುವಂಥ ಶಕ್ತಿ ನಮ್ಮಲ್ಲಿ ಇದಾನೆ. ಅಂಥ ಇಂಡಸ್ಟ್ರಿ ಬೆಳೆಸೋಕ್ಕೆ ಸಾಧ್ಯ ಇದೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಕೊಂತ ವೈಜ್ಞಾನಿಕ ನಮ್ಮಲ್ಲಿ ಬೆಳೆದು ನಿಂತದಾನೆ ಇವತ್ತು. ಅವರು ಬೆಳೆಸ್ಕೊಡ್ತಾ ಇಲ್ಲ ರೀ. ಅದು ಕಲಿಬೇಕಾದ್ರೆ ಮತ್ತೆ ಲಕ್ಷ ಖರ್ಚು ಮಾಡ್ಬೇಕು. ಲಕ್ಷ ಖರ್ಚು ಮಾಡಿದಾಗ ಅವ್ನು ಕೋಟಿ ಇಲ್ಲೇ ನಮ್ಮಿಂದ ಹರ್ಕೊಳಕ್ಕೆ ನೋಡ್ತಾನೆ ಕಲ್ತಾವ. ಹೌದು, ಅವ್ರು ತಪ್ಪಲ್ರಿ, ಲಕ್ಷ ಹಾಕಿರ್ತಾನೆ, ಅದಕ್ಕೆ ಬಡ್ಡಿ ಸಮೇತ ತಗೋತಾನೆ. ಹೀಗಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆನೂ ಫೇಲ್ಯೂರ್ ಆಗಲಿರ್ತದೆ. ಮೇನ್ ಇವರು ಶಿಕ್ಷಣದಲ್ಲಿ ಶಿಕ್ಷಣ ನಾವು ಸರಿಯಾಗಿ ಫ್ರೀಯಾಗಿ ಮಾಡಬೇಕಾಗಿದೆ. ಅದನ್ನು ಏನೋ ಇಲ್ಲ ಕೇಜ್ರಿವಾಲ್ರು ರಾಹುಲ್ರು ಬಂದ ಮೇಲೆ ಏನೋ ಅಪೇಕ್ಷೆ ಮಾಡ್ತಾ ಇದ್ದೆ ನಾವು ಆಗ್ಬೋದು ಏನೋ ಅಂತ. ಅದ್ರ ಆಗ್ತದೆ ಗ್ಯಾರಂಟಿ ಇಲ್ಲ. ಐ ಆಮ್ ನಾಟ್ ಬಿಲೀವಿಂಗ್ ಆನ್ ದೆಮ್ ಆಲ್ಸೋ. ಯಾಕಂದರೆ ದೇಶ ದೊಡ್ಡದ, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನೀವು ಫ್ರೀ ಅಂತ ದುಡ್ಡು ತರಲಿಕ್ಕೆ ಸಾಧ್ಯ ಇಲ್ಲ.
ಇಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು.